ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಬಾಡಿಯಲ್ಲಿನ ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡುತ್ತೆ. ಫೈಬರ್ ಅಂಶ ತುಂಬ ಇದೆ. ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹಾಗಲಕಾಯಿನ ಪ್ರತಿದಿನ ನಾವು ಸೇವಿಸಿದ್ರೂ ಅದರಿಂದ ನಮಗೆ ಬೆನಿಫಿಟ್ಟನೇ ಇದೆ. ಫಸ್ಟಿಗೆ ಹಾಗಲಕಾಯಿ ತಗೊಳ್ಳಿ, ಅದನ್ನು ಕಟ್ ಮಾಡಿ ಅದರೊಳಗಿಂದ ಬೀಜ ತೆಗೆಯಬಹುದು ಅಥವಾ ಹಾಗೆ ಇಡ್ಬೋದು. ಅದನ್ನು ಒಂದು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ಚೂರು ಉಪ್ಪು ಹಾಕ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು ಒಂದು 2 ಮಿನಿಟ್ಸ್ವರೆಗೂ. ಯಾರಿಗೂ ಗೊತ್ತೇ ಆಗಲ್ಲ ಈ ರೀತಿ ನಾವು ಮಾಡಿದ್ರೆ ಅದು ಹಾಗಲಕಾಯಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಕಹಿನೇ ಇರಲ್ಲ. ಅದನ್ನು ಸೈಡಿಗೆ ಇಟ್ಬಿಡಿ. ಆಮೇಲೆ ಬೇರೆ ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾನು ಜಜ್ಜಿದ್ದು ಹಾಕಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾನಿಲ್ಲಿ ಮಸಾಲ ಖಾರ ಹಾಕಿದ್ದೀನಿ. ರೆಡಿನೇ ಸಿಗುತ್ತೆ ನೋಡಿ ಮಸಾಲ ಖಾರ, ನಾರ್ತ್ ಕರ್ನಾಟಕದ್ದು. ಇಲ್ಲ ಅಂತಂದರೆ ನೀವು ಅಚ್ಕಾರ ಪೌಡ್ರ್ ಹಾಕ್ಕೋಬೋದು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೋದು. ನಾನಿಲ್ಲಿ ಮಸಾಲ ಪೌಡರ್ ಹಾಕಿದ್ದೀನಿ. ಆಮೇಲೆ ಅರಿಶಿನ, ಧನಿಯಾ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಫ್ರೈ ಮಾಡಿರುವಂಥ ಹಾಗಲಕಾಯಿ ಹಾಕ್ಕೊಂಡಿದ್ದೀನಿ. ಒಂಚೂರು ಉಪ್ಪು, ಆವಾಗಲೇ ನಾವು ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಹಾಕಿ. ಆಮೇಲೆ ಇದಕ್ಕೆ ಸ್ಟೀಮ್ ಮಾಡಲಿಕ್ಕೆ ಒಂದು 2 ಮಿನಿಟ್ಸು ಬಿಟ್ಬಿಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಕಲಸಿ. ನೋಡಿ ಸಾಫ್ಟಾಗಿ ಬೆಂದಿದೆ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಹುಣಸೆ ಹಣ್ಣು ಕೂಡ ಹಾಕೋಬೋದು, ಟೊಮೆಟೊ ಕೂಡ ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ. ನಾನಿಲ್ಲಿ ಹುರಿದಿಟ್ಟಿರುವಂಥ ಶೇಂಗಾನ ಪೌಡ್ರ್ ಮಾಡಿದ್ದೀನಿ. ತುಂಬ ಪೌಡ್ರ್ ಏನು ಮಾಡೋದು ಬೇಡ, ಒಂದು ಸ್ವಲ್ಪ ಗರಿಯಾಗಿ ಪೌಡ್ರ್ ಮಾಡ್ಕೊಂಡು ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಕೂಡ ಹಾಕೋಬೋದು, ಒಣ ಪೌಡ್ರ್ ಅಥವಾ ಹಸಿದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿ. ಈ ರೀತಿ ಮಾಡಿ ತಿನ್ನೋದ್ರಿಂದ ಗೊತ್ತೇ ಆಗಲ್ಲ ಇದು ಕಹಿ ಹಾಗಲಕಾಯಿದು ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.